ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು ನಿಮ್ಮ ಮುಂದೆ ತರ್ತಿರುವಂಥದ್ದು 7ನೇ ತರಗತಿಯ 9, 10, 11 ಚಾಪ್ಟರ್ಗಳೇನಿದೆ 11 ಚಾಪ್ಟರ್ಗಳ ಪ್ರಶ್ನೋತ್ತರಗಳನ್ನು ತರ್ತಾ ಇದ್ದೀವಿ ಸ್ನೇಹಿತರೆ. ಇದು ಒಟ್ಟಾರೆಯಾಗಿ 6ರಿಂದ 10ನೇ ತರಗತಿಯವರೆಗಿನ ಪ್ರಶ್ನೋತ್ತರಗಳು, ಅಂದರೆ ಕಂಪ್ಲೀಟ್ ಪಾಠದಲ್ಲಿರುವಂತಹ ಪ್ರಶ್ನೋತ್ತರಗಳ 9ನೇ ಕ್ಲಾಸ್ ಆಗಿರುವಂಥದ್ದು, 9ನೇ ಕ್ಲಾಸ್. ಸೊ ಇಲ್ಲಿವರೆಗೂ 8 ಕ್ಲಾಸಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರುವಂತೆ 6ನೇ ತರಗತಿ ಕಂಪ್ಲೀಟ್ ಆಗಿದೆ. 7ನೇ ತರಗತಿಯ 8 ಚಾಪ್ಟರ್ಗಳು ಕಂಪ್ಲೀಟ್ ಆಗಿದೆ. ಈಗ 9ನೇ ಚಾಪ್ಟರನ್ನು ಮಾಡ್ತಾ ಇದ್ದೀವಿ, ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನೀವ್ಯಾರು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅವ್ರು ಮಾತ್ರ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಇದು ಫೇಸ್ಬುಕ್ಕಲ್ಲೂ ಕೂಡ ಜ್ಞಾನದರ್ಶಿ ಅವೈಲಬಲ್ ಇದೆ, ಇನ್ಸ್ಟಾಗ್ರಾಮಲ್ಲೂ ಕೂಡ ಅವೈಲಬಲ್ ಇದೆ, ಅಲ್ಲಿ ಬೇಕಾದರೂ ನೀವು ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಶುರು ಮಾಡೋಣ. 9ನೇ ಅಧ್ಯಾಯ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯ ಅಂತ ಇದೆ. ಅದರಲ್ಲಿ ಮೊದಲನೇ ಪ್ರಶ್ನೆ ಹೇಗಿದೆ: ಶಾಸಕಾಂಗ ಎಂದರೇನು? ಶಾಸನಗಳನ್ನು ರೂಪಿಸುವ ಮತ್ತು ವ್ಯಕ್ತಪಡಿಸುವ ಸರ್ಕಾರದ ಮೊದಲನೆಯ ಅಂಗವೇ, ಮೂಲ ಅಂಗವೇ ಶಾಸಕಾಂಗ. ಅಂದರೆ ಯಾವುದೇ ಶಾಸನಗಳನ್ನು ರೂಪಿಸುವ ಅಧಿಕಾರ ಶಾಸಕಾಂಗಕ್ಕೆ ಇರುತ್ತೆ. ಸಾರ್ವಜನಿಕರ ಅಭಿಪ್ರಾಯದ ಬಾರೋಮೀಟರ್ ಎಂದು ಯಾವುದನ್ನು ಕರೀತಾರೆ ಅಂದರೆ ಶಾಸಕಾಂಗವನ್ನು ಸಾರ್ವಜನಿಕ ಅಭಿಪ್ರಾಯದ ಬಾರೋಮೀಟರ್. ಯಾಕಂದರೆ ನಾವೆಲ್ಲರೂ ಕೂಡ ಸೆಲೆಕ್ಟ್ ಮಾಡಿ ನಮ್ಮ ಏನು ಪ್ರತಿನಿಧಿಗಳನ್ನು ಅಲ್ಲಿ ಕಳಿಸ್ತೀವಿ, ಅದರಿಂದ ಅವರು ನಮ್ಮ ಧ್ವನಿಯಾಗಿರ್ತಾರೆ, ಅದನ್ನು ಅಳೆಯುವಂತಹ ಒಂದು ಬಾರೋಮೀಟರ್ ಆಗಿರ್ತಾರೆ. ಇನ್ನು ಶಾಸಕಾಂಗವನ್ನು ಸಾರ್ವಜನಿಕ ಅಭಿಪ್ರಾಯದ ಕನ್ನಡಿ ಎಂದು ಏಕೆ ಕರೀತಾರೆ ಅಂದರೆ ಒಂದು ದೇಶದ ಪ್ರತಿನಿಧಿಗಳು ಒಂದೆಡೆ ಸೇರಿ ಜನರ ಅಭಿಪ್ರಾಯವನ್ನು ತಿಳಿಸುವ ವೇದಿಕೆ. ಅಂದರೆ ನಾವು ಎಲೆಕ್ಟ್ ಮಾಡಿ ಕಳಿಸಿದ್ರೆ ಅವರು ನಮ್ಮ ಧ್ವನಿಯಾಗಿ ಅಲ್ಲಿ ಪ್ರತಿನಿಧಿಸ್ತಾರೆ ಎನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ: ಭಾರತದ ಶಾಸಕಾಂಗದ ಹೆಸರು ಯಾವುದಪ್ಪ ಅಂದರೆ ಸಂಸತ್. ನಿಮ್ಮೆಲ್ಲರಿಗೂ ಗೊತ್ತಿದೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಸಂಸತ್ನಲ್ಲಿ ಎರಡಿದೆ, ಒಂದು ಲೋಕಸಭೆ ಮತ್ತೊಂದು ರಾಜ್ಯಸಭೆ. ಲೋಕಸಭೆಯನ್ನು ಕೆಳಮನೆ ಅಂತೀವಿ, ರಾಜ್ಯಸಭೆಯನ್ನು ಮೇಲ್ಮನೆ ಅಂತೀವಿ. ಲೋಕಸಭೆಗೆ ನೇರವಾಗಿ ಆಯ್ಕೆ ಮಾಡ್ತೀವಿ, ರಾಜ್ಯಸಭೆಗೆ ಪರೋಕ್ಷವಾಗಿ ಆಯ್ಕೆ ಮಾಡ್ತೀವಿ, ನಿಮ್ಗೆ ಗೊತ್ತಿದೆ. ಇನ್ನು ಜರ್ಮನಿಯ ಶಾಸಕಾಂಗವನ್ನು ಏನಂತಾರೆ ಅಂತ ಕೇಳ್ತಾರೆ, ಯಾಕಂದರೆ ಇವು ಇತ್ತೀಚೆಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಬುಡೆಸ್ಟಾಂಗ್ ಅಂತ ಕರೀತಾರೆ. ಇನ್ನು ಇಸ್ರೇಲ್ನ ಶಾಸಕಾಂಗವನ್ನು ಏನಂತ ಕರೀತಾರೆ ಅಂದರೆ ಸೆನೆಟ್ ಅಂತ ಕರೀತಾರೆ. ಏನಂತ ಕರೀತಾರೆ? ಸೆನೆಟ್ ಅಂತ ಕರೀತಾರೆ ಇಸ್ರೇಲ್ನ ಶಾಸಕಾಂಗವನ್ನು. ಇನ್ನು ಶಾಸಕಾಂಗದ 2 ಪದ್ಧತಿಗಳು ನಿಮಗೆ ಗೊತ್ತಿರಲಿ: ಏಕ ಶಾಸಕಾಂಗ ಮತ್ತೊಂದು ದ್ವಿಸದನ ಶಾಸಕಾಂಗ. ಏಕಸದನ ಶಾಸಕಾಂಗ ಅಂದರೆ ಶಾಸಕಾಂಗ ಒಂದು ಏಕೈಕ ಸದನವನ್ನು ಹೊಂದಿರುವುದೇ ಏಕ ಸದನ ಶಾಸಕಾಂಗ ಅಂತ ಕರೀತಾರೆ. ದ್ವಿಸದನ ಶಾಸಕಾಂಗ ಅಂದರೆ 2 ಸದನಗಳನ್ನು ಹೊಂದಿರುವ ಶಾಸಕಾಂಗವೇ ದ್ವಿಸದನ ಶಾಸಕಾಂಗ ಅಂತಾರೆ ನಮ್ಮ ಭಾರತ. ನಿಮಗೆ ಗೊತ್ತಿದೆ. ಭಾರತದ ಶಾಸಕಾಂಗದ ಮೇಲ್ಮನೆಯ ಹೆಸರೇನು? ಆಗಲೇ ನಾನು ಹೇಳಿನಲ್ಲ, ಲೋಕಸಭೆಯನ್ನು ಕೆಳಮನೆ ಎಂದು, ಮೇಲ್ಮನೆ ಎಂದು ರಾಜ್ಯಸಭೆಯನ್ನು ಕರೆಯಲಾಗುತ್ತೆ. ಇಂಗ್ಲೆಂಡಿನ ಶಾಸಕಾಂಗದ ಕೆಳಮನೆ ಮೇಲ್ಮನೆಯನ್ನು ಕೇಳಿದ್ದಾರೆ, ಯಾಕಂದರೆ ಇವು ಅವಶ್ಯಕತೆ. ಕೆಳಮನೆಯನ್ನು ಸಾಮಾನ್ಯ ಜನರಲ್ ಅಸೆಂಬ್ಲಿ ಅಂತಾರೆ, ಸಾಮಾನ್ಯರ ಸಭೆ. ಮೇಲ್ಮನೆಯನ್ನು ಶ್ರೀಮಂತ ಸಭೆ ಅಂತ ಕರೀತಾರೆ. ಇನ್ನು ಕಾರ್ಯಾಂಗ ಎಂದರೇನು? ಶಾಸಕಾಂಗ ಆಯಿತು. ಕಾರ್ಯಾಂಗ ಅಂದರೆ ಶಾಸಕಾಂಗದಿಂದ ಏನೆಲ್ಲ ಶಾಸನಗಳನ್ನು ರಚಿಸಲ್ಪಡುತ್ತೋ ಅವುಗಳನ್ನು ಅನುಷ್ಠಾನಕ್ಕೆ ತರುವುದೇ ಕಾರ್ಯಾಂಗ. ಯಾವುದು? ಅನುಷ್ಠಾನಕ್ಕೆ ತರುವುದೇ ಕಾರ್ಯಾಂಗ. ಕಾರ್ಯಾಂಗ ಎಂಬ ಪದವು ಯಾವ ಮೂಲ ಪದದಿಂದ ಬಂದಿದೆ? ಮಧ್ಯಕಾಲೀನ ಲ್ಯಾಟಿನ್ ಭಾಷೆಯ ಎಕ್ಸಿಕ್ಯೂ ಎನ್ನುವಂತಹ, ಎಕ್ಸಿಕ್ಯೂಟ್ ಮಾಡ್ತೀವಲ್ಲ, ಅದು ಎಕ್ಸಿಕ್ಯೂಟ್ ಅಂದರೆ ಕಾರ್ಯಾಚರಣೆಗೆ ತರುವಂಥದ್ದು, ಆ ಪದದಿಂದ ಬಂದಿದೆ. ಎಕ್ಸಿಕ್ಯೂ ಎನ್ನುವಂಥದ್ರಿಂದ. ಕಾರ್ಯಾಂಗವು ಇಲ್ಲದ ರಾಜ್ಯವನ್ನು ಏನೆಂದು ಕರೀತಾರೆ? ಮೆದುಳು ಇಲ್ಲದ ದೇಹವನ್ನು ಹೇಗೆ ಊಹಿಸಲು ಸಾಧ್ಯವಿಲ್ಲೋ ಹಾಗೆ ಕಾರ್ಯಾಂಗ ಇಲ್ಲದ ರಾಜ್ಯವನ್ನು ಹೋಲಿಸಲು ಸಾಧ್ಯವೇ, ಅಂದರೆ ರಾಜ್ಯ ಎಂದು ಹೇಳಕ್ಕೆ ಆಗೋದಿಲ್ಲ ಅಂತ. ನಾಮಮಾತ್ರ ಕಾರ್ಯಾಂಗ ಅಂದರೆ ರಾಷ್ಟ್ರದ ಮುಖ್ಯಸ್ಥರ ಹೆಸರಿನಲ್ಲಿ ಸರ್ಕಾರದ ಮುಖ್ಯಸ್ಥರು ಅಧಿಕಾರವನ್ನು ಚಲಾಯಿಸುವುದೇ ನಾಮಮಾತ್ರ ಕಾರ್ಯಾಂಗ. ಯಾವುದಪ್ಪ ಅಂದರೆ ನಮಗೆಲ್ರಿಗೂ ಗೊತ್ತಿದೆ, ನಮ್ಮ ರಾಷ್ಟ್ರಪತಿಯವರ ಹೆಸರಿನಲ್ಲಿ ಪ್ರಧಾನಮಂತ್ರಿಯವರು ನಡೆಸ್ತಾರೆ. ನೈಜ ಕಾರ್ಯಾಂಗ ಅಂದರೆ ಕಾರ್ಯಾಂಗದ ಮುಖ್ಯಸ್ಥನು ವಾಸ್ತವವಾಗಿ ನೈಜ ಅಧಿಕಾರವನ್ನು ಚಲಾಯಿಸುವ ಪದ್ಧತಿಯೇ ನೈಜ ಕಾರ್ಯಾಂಗ ಅಂತ ಕರಿತೀರಿ. ಸಂಸದೀಯ ಕಾರ್ಯಾಂಗ ಎಂದರೇನು? ಕಾರ್ಯಾಂಗವು ಶಾಸನಸಭೆಯಿಂದ ಆಯ್ಕೆಗೊಂಡು ಅದರ ವಿಶ್ವಾಸದಲ್ಲಿಯೇ ಕಾರ್ಯನಿರ್ವಹಣೆ ಮಾಡುವ ಪದ್ಧತಿ ಸಂಸದೀಯ ಕಾರ್ಯಾಂಗ ಎಂತೀವಿ. ಅಧ್ಯಕ್ಷೀಯ ಕಾರ್ಯಾಂಗ ಅಂದರೆ ಉದಾಹರಣೆ ಕೊಡಿ ಅಂದರೆ ಅಮೇರಿಕ, ಅಂದರೆ ಅಧ್ಯಕ್ಷ ಡೈರೆಕ್ಟಾಗಿ ಇದು ಮಾಡುವಂಥದ್ದು. ಇನ್ನು ಶಾಶ್ವತ ಶಾಸಕಾಂಗ ಎಂದರೇನು? ನಿವೃತ್ತಿಯವರೆಗೂ ಅಧಿಕಾರದಲ್ಲಿದ್ದು ಶಾಸನಗಳನ್ನು ಅನುಷ್ಠಾನಗೊಳಿಸುವ ನೌಕರಶಾಹಿ ವರ್ಗ. ಓಕೆ. ನ್ಯಾಯಾಂಗ ಎಂದರೇನು? ಶಾಸಕಾಂಗದಿಂದ ರೂಪಿಸಲ್ಪಟ್ಟ ಕಾನೂನುಗಳನ್ನು, ಕಾರ್ಯಾಂಗದ ಆಜ್ಞೆಗಳನ್ನು ಅರ್ಥೈಸುವ ಮತ್ತು ನ್ಯಾಯಾಡಳಿತವನ್ನು ನಿರ್ವಹಿಸುವ ಸರ್ಕಾರದ 3ನೇ ಅಂಗ. ಓಕೆ. ನ್ಯಾಯಾಂಗ ಪದವು ಯಾವ ಪದದಿಂದ ಬಂದಿದೆ ಅಂದರೆ ಲ್ಯಾಟಿನ್ ಭಾಷೆಯ ಜಸ್ಟಿಸಿಯಾ ಎನ್ನುವಂತಹ ಪದದಿಂದ ಬಂದಿದೆ. ಓಕೆ.
ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿರುವ ಎರಡು ದೇಶಗಳು ಅಂದರೆ ಭಾರತ ಮತ್ತು ಕೆನಡಾ. ಕ್ಲಿಯರ್? ಓಕೆ. ರಿಟ್ ಆಜ್ಞೆಗಳು ಎಂದರೇನು? ಪ್ರಜೆಗಳ ಹಕ್ಕುಗಳಿಗೆ ಚ್ಯುತಿ ಉಂಟಾದಾಗ ಹಕ್ಕುಗಳ ರಕ್ಷಣೆಗೆ ನ್ಯಾಯಾಲಯ ಹೊರಡಿಸುವ ಆಜ್ಞೆಗಳೇ ರಿಟ್ ಆಜ್ಞೆಗಳು. ನ್ಯಾಯಾಂಗ ವಿಮರ್ಶೆ ಎಂದರೇನು? ಶಾಸಕಾಂಗ ಕಾರ್ಯಾಂಗಗಳನ್ನು ರಚಿಸುವ ಶಾಸನಗಳು ಮತ್ತು ಆಜ್ಞೆಗಳ ಸಂವಿಧಾನಬದ್ಧತೆಯನ್ನು ಪರಿಶೀಲಿಸಿ ಅವುಗಳ ಸಿಂಧುತ್ವ ಮತ್ತು ಅಸಿಂಧುತ್ವವನ್ನು ಘೋಷಿಸುವ ಅಧಿಕಾರ. ಓಕೆ. ಚಾಪ್ಟರ್ 10 ಕೇಂದ್ರ ಸರ್ಕಾರ. ಓಕೆ. ಭಾರತದ ಒಕ್ಕೂಟವು ಎಷ್ಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿದೆ? 8 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು. ಕೇಂದ್ರ ಶಾಸಕಾಂಗವನ್ನು ಏನೆಂದು ಕರೀತಾರೆ? ಸಂಸತ್, ಪಾರ್ಲಿಮೆಂಟ್ ಅಂತ ಕರೀತಾರೆ. ಭಾರತದ ಸಂಸತ್ತನ್ನು ಯಾರನ್ನು ಒಳಗೊಂಡಿದೆ? ರಾಷ್ಟ್ರಪತಿ, 2 ಸದನಗಳಾದ ಲೋಕಸಭೆ ಮತ್ತು ರಾಜ್ಯಸಭೆ. ಕ್ಲಿಯರ್ ಅಂದ್ಕೊಂಡಿದ್ದೀನಿ. ಲೋಕಸಭೆಯಲ್ಲಿ ಎಷ್ಟಿರ್ತಾರೆ? 552. ಲೋಕಸಭೆಯ ಅಧಿಕಾರಾವಧಿ 5 ವರ್ಷ. ಲೋಕಸಭೆ ಸದಸ್ಯರಾಗಲು ಕನಿಷ್ಠ ವರ್ಷ 25. ಲೋಕಸಭೆಯ ಅಧ್ಯಕ್ಷರನ್ನು ಏನಂತಾರೆ? ಸ್ಪೀಕರ್ ಅಂತಾರೆ. ಯಾರಿದ್ದಾರೆ ಈಗಿನ ಸ್ಪೀಕರ್ ಯಾರು? ಅದನ್ನು ಕಾಮೆಂಟ್ ಮಾಡಿ. ರಾಜ್ಯಸಭೆಯ ಸದಸ್ಯರ ಗರಿಷ್ಠ ಸಂಖ್ಯೆ 250. ರಾಜ್ಯಸಭೆಗೆ ರಾಷ್ಟ್ರಪತಿಯವರು ಎಷ್ಟು ಸದಸ್ಯರನ್ನು ನಾಮನಿರ್ದೇಶನ ಮಾಡ್ತಾರೆ? 12. ರಾಜ್ಯಸಭಾ ಸದಸ್ಯರಾಗಲು ಕನಿಷ್ಠ ವಯಸ್ಸು 30 ವರ್ಷ. ಓಕೆ. ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ 6 ವರ್ಷ. ರಾಜ್ಯಸಭೆಯ ಸಭಾಧ್ಯಕ್ಷರು ಯಾರಾಗಿರ್ತಾರೆ? ಉಪರಾಷ್ಟ್ರಪತಿ. ಹಣಕಾಸಿನ ವಿಧೇಯಕವನ್ನು ಮೊದಲು ಯಾವ ಸದನದಲ್ಲಿ ಮಂಡಿಸಬೇಕು? ಲೋಕಸಭೆಯಲ್ಲಿ ಮಂಡಿಸಬೇಕು. ಭಾರತದ ಗಣರಾಜ್ಯದ ಅತ್ಯುನ್ನತ ಅಧಿಕಾರಿ ರಾಷ್ಟ್ರಪತಿಯಾಗಿರ್ತಾರೆ. ರಾಷ್ಟ್ರಪತಿಯಾಗಲು ಕನಿಷ್ಠ ವಯಸ್ಸು 35. ರಾಷ್ಟ್ರಪತಿಯವರ ಅಧಿಕಾರಾವಧಿ 5 ವರ್ಷ, ಇಲ್ಲವೇ ಆಗಿನ ಸರ್ಕಾರ ನಿರ್ಧರಿಸುವಂಥದ್ದು. ಪ್ರಧಾನಮಂತ್ರಿಯವರನ್ನು ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿಯವರು. ರಕ್ಷಣಾ ಪಡೆಗಳ ಮೇಲಿನ ಸರ್ವೋಚ್ಚ ಅಧಿಕಾರ ಇರುವಂಥದ್ದು ರಾಷ್ಟ್ರಪತಿಯವರಿಗೆ. ರಾಷ್ಟ್ರಪತಿಯಾಗಲು ಕನಿಷ್ಠ ವಯಸ್ಸಾಗಲಿ ಹೇಳಿದಂತೆ 35 ಇಯರ್ಸ್, 35 ವರ್ಷಗಳು. ಲೋಕಸಭೆಯ ನಾಯಕ ಯಾರಪ್ಪ ಅಂದ್ರೆ ಪ್ರಧಾನಮಂತ್ರಿ. ಸರ್ಕಾರದ ಮುಖ್ಯಸ್ಥರು ಕೂಡ ಪ್ರಧಾನಮಂತ್ರಿಯೇ ಆಗಿರ್ತಾರೆ. ಕ್ಯಾಬಿನೆಟ್ ಪದ್ಧತಿ ಅಂದರೆ ಪ್ರಧಾನಿ ಸಚಿವರು ಸೇರಿ ಕೇಂದ್ರ ಮಂತ್ರಿಮಂಡಲ ರಚನೆಯಾಗುವ ಪದ್ಧತಿಯನ್ನೇ ಕ್ಯಾಬಿನೆಟ್ ಅಂತ ಕರೀತಾರೆ. ಮಂತ್ರಿಮಂಡಲವು ಯಾವ ಸದನಕ್ಕೆ ಬದ್ಧವಾಗಿರುತ್ತೆ? ಲೋಕಸಭೆ. ನೂತನ ಸಂಸತ್ ಭವನ ನಿಮ್ಮೆಲ್ಲರಿಗೂ ಗೊತ್ತಿದೆ. ಯಾವಾಗ ಲೋಕಾರ್ಪಣೆಗೊಳ್ತು ಅಂದರೆ 28/5/2023 ರೀಸೆಂಟಾಗಿ. ನಿಮ್ಮೆಲ್ಲರಿಗೂ ಗೊತ್ತಿದೆ. ತುಂಬ ಅಂದರೆ ಒಂದು ರೀತಿ ಕಲ್ಚರಲ್ ಆಗಿ ಇವೆಂಟ್ ಥರ ಎಲ್ಲ ಮಾಡಿ ಓಪನ್ ಮಾಡಿದ್ದು ನಿಮಗೆ ಗೊತ್ತಿದೆ. ನೂತನ ಸಂಸತ್ ಭವನದಲ್ಲಿ ಸಂಸತ್ ಭವನ ಅಥವಾ ಲೋಕಸಭಾಂಗಣದಲ್ಲಿ ಆಸನಗಳ ಸಂಖ್ಯೆ ಎಷ್ಟಿದೆ ಅಂದರೆ 888. 11ನೇ ಚಾಪ್ಟರನ್ನು ನೋಡೋಣ. ರಾಜ್ಯ ಸರ್ಕಾರ. ಕರ್ನಾಟಕದಲ್ಲಿ ಯಾವ ಭಾಷೆಯನ್ನು ಆಧರಿಸಿ ರಾಜ್ಯ ರಚನೆಯಾಗಿದೆ? ಕನ್ನಡ ಭಾಷೆಯನ್ನು ಆಧರಿಸಿ. ರಾಜ್ಯ ಶಾಸಕಾಂಗವು ಯಾರನ್ನು ಒಳಗೊಂಡಿದೆ? ರಾಜ್ಯಪಾಲ ಮತ್ತು ವಿಧಾನಮಂಡಲ ಎರಡನ್ನೂ ಒಳಗೊಂಡಿದೆ. ಭಾರತ ಎಷ್ಟು ರಾಜ್ಯಗಳಲ್ಲಿ ದ್ವಿಸದನ ಪದ್ಧತಿಯನ್ನು ಹೊಂದಿದೆ? 6. ಕರ್ನಾಟಕ ವಿಧಾನಸಭೆಯಲ್ಲಿ ಎಷ್ಟು ಸ್ಥಾನಗಳಿವೆ? 224. 2020ರ 104ನೇ ಸಂವಿಧಾನ ತಿದ್ದುಪಡಿಯಂತೆ ಯಾವ ನಾಮನಿರ್ದೇಶನ ಅವಕಾಶವನ್ನು ಮುಂದುವರಿಸಿಲ್ಲ ಅಂದರೆ ಆಂಗ್ಲೋ ಇಂಡಿಯನರಿಗೆ. 104ನೇ ತಿದ್ದುಪಡಿಯ ಪ್ರಕಾರ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಏನು ನಾಮನಿರ್ದೇಶನ ಇತ್ತು ಒಬ್ಬರದು 224+1 ಅದನ್ನು ತೆಗೆದುಹಾಕಲಾಗಿದೆ. ವಿಧಾನಸಭೆಯ ಅಧಿಕಾರಾವಧಿ ಎಷ್ಟು? 5 ವರ್ಷಗಳು. ವಿಧಾನಸಭಾ ಸದಸ್ಯರಾಗಲು ಕನಿಷ್ಠ ವರ್ಷ 25 ವರ್ಷ, ಅಲ್ಲಿ ಲೋಕಸಭೆಗಿದ್ದಂಗೆ. ರಾಜ್ಯ ಶಾಸಕಾಂಗ ಯಾವುದು ಅಂದರೆ ವಿಧಾನಸಭೆ. ಕರ್ನಾಟಕದ ವಿಧಾನ ಪರಿಷತ್ ಸದಸ್ಯರ ಬಲ ಎಷ್ಟಪ್ಪ ಅಂದರೆ 75. ವಿಧಾನ ಪರಿಷತ್ ಸದಸ್ಯರ ಅಧಿಕಾರಾವಧಿ ಅಲ್ಲಿ 6 ವರ್ಷ, ಇಲ್ಲೂ ಕೂಡ 6 ವರ್ಷ. ಅಲ್ಲಿ ರಾಜ್ಯಸಭೆ, ಇಲ್ಲಿ ವಿಧಾನ ಪರಿಷತ್. ವಿಧಾನ ಪರಿಷತ್ ಸದಸ್ಯರಿಗೆ ಕನಿಷ್ಠ ಎಷ್ಟು ವರ್ಷ ಆಗಿರಬೇಕು ಅಂದರೆ 30 ವರ್ಷ, ಅಲ್ಲಿ ಎಲೆಕ್ಟ್ ಆಗಬೇಕು ಅಂದರೆ. ರಾಜ್ಯ ಕಾರ್ಯಾಂಗವು ಯಾರನ್ನು ಒಳಗೊಂಡಿದೆ? ರಾಜ್ಯಪಾಲ, ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ. ರಾಜ್ಯಪಾಲರು, ಮುಖ್ಯಮಂತ್ರಿ ಮತ್ತು ಓಕೆ. ರಾಜ್ಯ ಕಾರ್ಯಾಂಗದ ಸಂವಿಧಾನಿಕ ಮುಖ್ಯಸ್ಥರು ಯಾರು? ರಾಜ್ಯಪಾಲರು. ರಾಜ್ಯ ಕಾರ್ಯಾಂಗದ ನಿಜವಾದ ಮುಖ್ಯಸ್ಥರು ಯಾರು? ಮುಖ್ಯಮಂತ್ರಿಗಳು. ರಾಜ್ಯಪಾಲರನ್ನು ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿ. ರಾಜ್ಯಪಾಲರ ಅಧಿಕಾರಾವಧಿ ಎಷ್ಟು? 5 ವರ್ಷಗಳು. ರಾಜ್ಯಪಾಲರ ಕನಿಷ್ಠ ವಯಸ್ಸು ಎಷ್ಟು ತುಂಬಿರಬೇಕು? 5 ವರ್ಷಗಳು. ಶಾಸನ ಸಭೆಗಳು ಅಂಗೀಕರಿಸಿದ ವಿಧೇಯಕವನ್ನು ಜಾರಿಗೆ ಬರಬೇಕಾದ್ರೆ ಯಾರು ಒಪ್ಪಿಗೆ? ರಾಜ್ಯಪಾಲರು. ರಾಜ್ಯದಲ್ಲಿ ಸಂವಿಧಾನಿಕ ಅಸ್ಥಿರತೆ ಉಂಟಾದರೆ ರಾಜ್ಯಪಾಲರು ಯಾರಿಗೆ ವರದಿ ನೀಡಿ ರಾಜ್ಯ ಸರ್ಕಾರವನ್ನು ವಜಾಗೊಳಿಸಬಹುದು? ರಾಷ್ಟ್ರಪತಿ. ಅದನ್ನೇ ರಾಷ್ಟ್ರಪತಿ ಆಳ್ವಿಕೆ ಅಂತ ಕರೀತಾರೆ. ರಾಜ್ಯ ಸರ್ಕಾರದ ಮುಖ್ಯಸ್ಥರು ಯಾರು? ಮುಖ್ಯಮಂತ್ರಿ. ಮುಖ್ಯಮಂತ್ರಿಯನ್ನು ಯಾರು ನೇಮಿಸ್ತಾರೆ? ರಾಜ್ಯಪಾಲರು. ಜನರ ಆಯ್ಕೆ ಮಾಡೋದು, ನೇಮಕ ಮಾಡೋದು ಅವರು. ಮುಖ್ಯಮಂತ್ರಿಗಳನ್ನು ಪದಚ್ಯುತಗೊಳಿಸುವ ಅಧಿಕಾರ ಮಂತ್ರಿಗಳನ್ನು ಪದಚ್ಯುತಗೊಳಿಸುವಂಥದ್ದು ಮುಖ್ಯಮಂತ್ರಿಗೆ. ಮುಖ್ಯಮಂತ್ರಿಯವರನ್ನು ತೆಗಿಬೇಕಂದ್ರೆ ರಾಜ್ಯಪಾಲರು.
ಕೇಂದ್ರ ರಾಜ್ಯಗಳ ನಡುವೆ ಉತ್ತಮ ಸಂಬಂಧವನ್ನು ಇಟ್ಟುಕೊಳ್ಳುವ ನಿಟ್ಟಿನಲ್ಲಿ ಯಾರು ಪ್ರಮುಖ ಪಾತ್ರ ವಹಿಸ್ತಾರೆ? ಮುಖ್ಯಮಂತ್ರಿಗಳು. ಸುವರ್ಣಸೌಧ ಯಾವ ನಗರದಲ್ಲಿದೆ? ಬೆಳಗಾವಿಯಲ್ಲಿ. ಕರ್ನಾಟಕದ ಉಚ್ಚ ನ್ಯಾಯಾಲಯ ನಮ್ಮ ಬೆಂಗಳೂರಿನಲ್ಲಿರುವಂಥದ್ದು. ಓಕೆ ಸ್ನೇಹಿತರೆ, ಇಲ್ಲಿಗೆ ಪೌರನೀತಿ ಕೂಡ ಮುಗೀತು. ಅಂದರೆ 9, 10, 11 ಚಾಪ್ಟರ್ಗಳು ಮುಗಿದಿದೆ. ಇನ್ನು 7ನೇ ತರಗತಿಯ ಭಾಗ 1ರಲ್ಲಿ ಇರುವಂತಹ ಇನ್ನೊಂದು 12, 13, 14, 15 ಅದನ್ನು ಕಂಪ್ಲೀಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಸ್ನೇಹಿತರೆ, ನಿಮಗಾಗಿ 3 ಪ್ರಶ್ನೆಗಳು. ಈಗಿನ ಯಾರು ಸ್ಪೀಕರ್, ಲೋಕಸಭಾ ಸ್ಪೀಕರ್ ಯಾರು? ಆನ್ಸರನ್ನು ಮಾಡಿ. ರಾಜ್ಯಸಭೆಯ ಸಭೆಯ ಸ್ಪೀಕರ್ ಯಾರು? ಕಾಮೆಂಟ್ ಮಾಡಿ. ಹಾಗೂ ನಮ್ಮ ವಿಧಾನಸಭಾ ಸ್ಪೀಕರ್ ಯಾರು? ಇದನ್ನು ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಸ್ನೇಹಿತರೆ. ನೀವು ಕೂಡ ಈ ಕಾಮೆಂಟಲ್ಲಿ ಆನ್ಸರನ್ನು ಹಾಕ್ತೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಧನ್ಯವಾದಗಳು. ಜೈ ಕರ್ನಾಟಕ.